ಈ ಏರ್ಪೋರ್ಟ್ನಲ್ಲಿ ಮೊನ್ನೆ ಗಲಾಟೆ ಆಯಿತು. ಚಾಕು ಹಿಡ್ಕೊಂಡೆಲ್ಲ ಓಡಾಡಿದ್ರು. ಅದಕ್ಕೆ ಈಗ ಒಂದು ಕರೆಕ್ಟಾಗಿ ಒಂದು ರೂಲ್ಸ್ ತರ್ತಾ ಇದ್ದಾರೆ. ಏನು ಆ ರೂಲ್ಸು? ಕ್ಯಾಬ್ಗಳಿಗೆ ತರ್ತಾ ಇರುವಂಥ ರೂಲ್ಸನ್ನು ಕ್ಯಾಬ್ನ ಚಾಲಕರು ಈಗ ಫಾಲೋ ಮಾಡಲೇಬೇಕು. ಇಲ್ಲದೆ ಇದ್ರೆ ಟೋಯಿಂಗು ಆಗುತ್ತೆ, ದಂಡನೂ ಬೀಳುತ್ತೆ. ಹೇಗೆ ಅನ್ನೋದನ್ನು ನಿಮ್ಗೆ ಹೇಳ್ತೀವಿ. ಕೆಂಪೇಗೌಡ ಏರ್ಪೋರ್ಟ್ ಕ್ಯಾಬ್ಗಳಿಗೆ ಈಗ ಟಫ್ ರೂಲ್ಸ್ ಅನ್ನ ತರ್ತಾ ಇದ್ದಾರೆ. ಡಿಸೆಂಬರ್ 8ರಿಂದ ಈ ಹೊಸ ರೂಲ್ಸ್ ಬರ್ತಾ ಇದೆ. ಡಿಸೆಂಬರ್ 8ನೇ ತಾರೀಕಿನಿಂದ ಇನ್ಮುಂದೆ ಪಿಕಪ್ ಮಾಡುವಂತ ಕ್ಯಾಬ್ ಖಾಸಗಿ ವಾಹನಗಳಿಗೆ ರೂಲ್ಸ್. ಎಂಟ್ರಿ ಪಿಕಪ್ ಜಾಗದಲ್ಲಿ 8 ನಿಮಿಷಗಳಿಗಿಂತ ಹೆಚ್ಚು ಕಾಯೋ ಹಾಗಿಲ್ಲ. ಈ 8 ನಿಮಿಷ ಫ್ರೀ ಆಗಿರುತ್ತೆ. 8 ನಿಮಿಷದ ಮೇಲೆ ಏನಾದರೂ ನೀವು ಅಲ್ಲೇ ಇದ್ರೆ ಫೈನ್ ಅನ್ನ ಹಾಕ್ತಾರೆ. 8ರಿಂದ 13 ನಿಮಿಷಗಳವರೆಗೆ ಕಾಯೋಕೆ ₹150 ಶುಲ್ಕ. 13ರಿಂದ 18 ನಿಮಿಷಗಳ ಕಾಯೋಕೆ ₹300 ಕೂಡ ಶುಲ್ಕ ಅಂತೆ. 18 ನಿಮಿಷ ಮೀರಿದ್ರೆ ವಾಹನಗಳನ್ನ ಟೋಯಿಂಗ್ ಮಾಡ್ತಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಈ ಹೊಸ ರೂಲ್ಸ್ ಅನ್ನ ತರ್ತಾ ಇದ್ದಾರೆ. ಇದನ್ನ ನೋಡೋರು ಯಾರು ಅಂತ ನನಗೊಂದು ಪ್ರಶ್ನೆ. ಇದರಲ್ಲಿ ಒಂದು ಕಾರ್ ಬಂತು, ಅವನ್ನ ನೋಡ್ಕೊಂಡು ನಿಲ್ಬೇಕು. ಎಷ್ಟು ನಿಮಿಷ ಆಯಿತು? ಟೈಮ್ 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 ಇದನ್ನ ನೋಡ್ಕೊಂಡು ನಿಲ್ಬೇಕಾ? ಏನರಪ್ಪ, ಏನೋ ಎಕ್ಸ್ಟ್ರಾಡಿನರಿ ಆಗಿರುವಂಥದ್ದನ್ನೆಲ್ಲ ರೂಲ್ಸ್ಗಳನ್ನ ತೊಗೊಂಬತ್ತೀರಾ. 8 ನಿಮಿಷ ಅಂತೆ, 8ರಿಂದ 13 ನಿಮಿಷ ಅಂತೆ. ಅದು ಹೆಂಗ್ರಿ ಸಾಧ್ಯ? ವಾಹನಗಳಿಗೆ ಟಫ್ ರೂಲ್ಸು. 8 ನಿಮಿಷಗಳನ್ನು ಮೀರಿ ಹೆಚ್ಚು ಸಮಯ ತಂಗಿದ್ರೆ ದಂಡವನ್ನು ಹಾಕ್ತಾರಂತೆ. ಮೋಸ್ಟ್ಲಿ ಎಕ್ಸಿಟ್ ಗೇಟ್ಗಳಲ್ಲಿ ತಗೊಳ್ತೀರಾ. ಎಕ್ಸಿಟಲ್ಲಿ ಎಲ್ಲಿ ಬರುತ್ತೆ ನಿಮಗೆ? ಅದನ್ನು ಹೆಂಗೆ ತಗೊಳ್ತೀರಾ ನೀವು? ಅವನು ಅಲ್ಲಿಂದ ಅಲ್ಲಿಗೆ ಬರೋಕ್ಕೇ 1 ನಿಮಿಷ ಬೇಕಾಗುತ್ತೆ. ಎಂಟ್ರಿಯಿಂದ ಕರೆಕ್ಟಾಗಿ ಅಲ್ಲಿಗೆ ಒಳಗಡೆಗೆ ಬರೋಕ್ಕೆ 8ರಿಂದ 13 ನಿಮಿಷಗಳವರೆಗೆ ಕಾಯೋಕೆ ₹150 ಶುಲ್ಕ ಅಂತೆ. ಅದಾದ ನಂತರ 13 ನಿಮಿಷದಿಂದ 18 ನಿಮಿಷದವರೆಗೂ ಕೂಡ ₹300 ಶುಲ್ಕವನ್ನು ಕಟ್ಟಬೇಕಾಗತ್ತೆ ಅಂತೆ. ಇದು ದಂಡ ಇದು. ಅದಾದ ನಂತರ 18 ನಿಮಿಷಕ್ಕಿಂತಲೂ ಹೆಚ್ಚು ಏನಾದರೂ ಅಲ್ಲೇ ನಿಲ್ಲೋದಾದರೆ ಟೋಯಿಂಗ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರಂತೆ. ಟೋಯಿಂಗ್ ಮಾಡ್ತಾರೆ. ಇದನ್ನು ಹೆಂಗೆ ಲೆಕ್ಕ ಹಾಕ್ತೀರಾ? 18 ನಿಮಿಷ ಆಗೋಯ್ತು ಅವ್ನ ವಾಹನ ಬಂದು ನಿಂತು ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ನನಗೆ ಬಹಳ ಕುತೂಹಲಕಾರಿಯಾಗಿ ಕಾಡೋದು, ಹೆಂಗೆ ಲೆಕ್ಕ ಇಟ್ಕೊಂಡು ಕೂತ್ಕೊಳ್ತಾರೆ ಇವರು? ಯಾವ ರೀತಿಯಾಗಿ ದಂಡ ಹಾಕ್ತಾರೆ? ಅಬ್ಸರ್ವೇಷನ್ ಹೆಂಗೆ? ಅದಕ್ಕೆ ಸಿಬ್ಬಂದಿಗಳು ಹೆಚ್ಚಿಗೆ ಬೇಕಾಗುತ್ತೆ, ಮ್ಯಾನ್ ಪವರು ಇದಾರ ಅಷ್ಟೊಂದು? ಈಗ ಒಂದು ಸಿಬ್ಬಂದಿಗಳ ನೇಮಕ ಕೂಡ ಈ ಒಂದು ವ್ಯವಸ್ಥೆಗೆ ಆಗ್ತಾ ಇದೆ ಅರುಣ್. ಸೊ ಅದನ್ನ ಮಾನಿಟರ್ ಮಾಡೋದಕ್ಕೆ ಟೀಮನ್ನು, ಜೊತೆಗೆ ಅದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ಈಗ ಜನರ ಪಾಲಿಗೂ ಕೂಡ ಇದು ದುಬಾರಿ ಆಗುತ್ತೆ. ಯಾಕಂದ್ರೆ ಏರ್ಪೋರ್ಟ್ ತಲುಪೋದಕ್ಕೆ ಟೋಲನ್ನು ಕಟ್ಟಬೇಕು. ಅದಾದ ಬಳಿಕ ಈಗ ವೈಟ್ ಬೋರ್ಡ್ಗೂ ಆ ರೂಲ್ಸ್ ಇರೋದ್ರಿಂದ ಸೊ ಅಲ್ಲೂ ಕೂಡ ಅವರಿಗೆ ಬರೀ 8 ನಿಮಿಷ, ಮಾಮೂಲಿ ಕ್ಯಾಬ್ ಅವರಾದರೆ 10 ನಿಮಿಷಗಳ ಕಾಲ ಟೈಮಿಂಗ್ಸ್ ಅನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ ದಂಡವನ್ನು ಪಾವತಿ ಮಾಡಬೇಕು. ಸಾಮಾನ್ಯವಾಗಿ ಈಗ ಏರ್ಪೋರ್ಟ್ ಎಷ್ಟು ಕೆಂಪೇಗೌಡ ಏರ್ಪೋರ್ಟ್ ಅಂತೂ ಭಾರತದ 3ನೇ ಜನನಿಬಿಡ ಪ್ರದೇಶ ಅಂತ ಆಗಿದೆ. ಅಷ್ಟೊಂದು ಹೆವಿ ವೆಹಿಕಲ್ಸ್ ಇರುತ್ತೆ. ಸೊ ಹಾಗಾಗಿ ಅಲ್ಲೇ ಟ್ರಾಫಿಕ್ ಜಾಮ್ ಆಗುತ್ತೆ ಎಂಟ್ರಿ ಭಾಗದಲ್ಲಿ. ಹಾಗಾಗಿ ಯಾವ ರೀತಿ ರೂಲ್ಸ್ ಅನ್ನ ಇಂಪ್ಲಿಮೆಂಟ್ ಆಗುತ್ತೆ? ಈಗಾಗಲೇ ಖಾಸಗಿ ಕ್ಯಾಬ್ ಅವರು ಹೇಳ್ತಾ ಇದ್ರು, ನಾವೇನಾದ್ರೂ ಈ ರೂಲ್ಸ್ 8ನೇ ತಾರೀಕಿಂದ ಜಾರಿ ಬಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ, ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮಟ್ಟಿನಲ್ಲಿ ಕ್ಯಾಬ್ ಅವರು ಕೂಡ ಇದ್ದಾರೆ. ಏನು ಜನಸಾಮಾನ್ಯರಿಗೂ ಕೂಡ ಇದು ಹೊರೆ ಆಗುತ್ತೆ. ಯಾಕಂದ್ರೆ 8 ನಿಮಿಷದ ಅವಧಿಯಲ್ಲಿ ಕಂಪ್ಲೀಟ್ ಆಗಿ ಪ್ರೊಸೀಜರ್ ಮುಗಿಸ್ಕೊಂಡು ವೆಹಿಕಲ್ ಹೊರಗಡೆ ಬರಬೇಕಾಗುತ್ತೆ. ಇಲ್ಲದೇ ಇದ್ರೆ ದಂಡ ನೋಡಿ, 13 ನಿಮಿಷದವರೆಗೆ ₹150, ಅದಾದ ಬಳಿಕ ₹300. ಒಂದು ವೇಳೆ ಅದಕ್ಕಿಂತಲೂ ಜಾಸ್ತಿ ಆದರೆ ಟೋಯಿಂಗ್ ಮಾಡ್ತೀವಿ, ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಹೋಗಿ ದಂಡವನ್ನು ಕಟ್ಕೊಂಡು ಬಿಡುಗಡೆ ಮಾಡಿಸ್ಕೋಬೇಕು ವಾಹನ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಅವ್ರು ಹೇಳ್ತಾ ಇರುವಂಥದ್ದು, ಏರ್ಪೋರ್ಟ್ ಅಥಾರಿಟಿ ಅವರು ದಿನನಿತ್ಯ ಕೂಡ ಇಲ್ಲಿ ವಾಹನ ದಟ್ಟಣೆ ಹೆಚ್ಚಾಗ್ತಾ ಇದೆ. ಜನರಿಗೆ ಸುಗಮವಾಗಿ ಏರ್ಪೋರ್ಟ್ಗೆ ಹೋಗಬೇಕು, ಈಸಿ ಆಗಬೇಕಾದ್ರೆ ಈ ರೂಲ್ಸ್ ಜಾರಿಗೆ ಬರಲೇಬೇಕು ಅಂತ ಅವರ ಕಾರಣವನ್ನು ಹೇಳ್ತಾ ಇದ್ದಾರೆ. ಬಟ್ ಇದು ಜನರ ಪಾಲಿಗೆ ಕೊಂಚ ದುಬಾರಿಯೂ ಆಗುತ್ತೆ, ಹೊರೆಯೂ ಆಗುತ್ತೆ ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿ ಪವಿತ್ರ, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ಒಂಥರ ಯೋಚನೆ ಮಾಡುವ ಎಡಬಿಡಂಗಿ ಥರ ಯೋಚನೆ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ. ಯಾಕೆ ಅಂತಂದರೆ ಮೆಟ್ರೋನ ಫಸ್ಟ್ ಬೇಗ ಕಂಪ್ಲೀಟ್ ಮಾಡೋಕ್ಕೆ ಒತ್ತಾಯ ಮಾಡಿರಿ. ಮೆಟ್ರೋನ ಮೊದಲು ಮಾಡೋಕ್ಕೆ ಹೇಳಿ. ಬಸ್ಗಳ ವಿಚಾರದಲ್ಲಿ ಹೇಳಿ, ಪ್ಯಾಸೆಂಜರ್ಸ್ಗಳು ಬಸ್ಸನ್ನು ಹತ್ಕೊಂಡು ಹೋಗಿ ನಿಮಗೆ, ಆಮೇಲೆ ಮುಂದೆ ನಿಮ್ಗೆ ಟೋಲ್ ದಾಟಿದ ನಂತರ ನೀವು ಆರಾಮಾಗಿ ಇಟ್ಕೊಂಡು ಹೋಗಿ. ಏನಾದರೂ ಒಂದು ವ್ಯವಸ್ಥೆ ಮಾಡಿ. 18 ನಿಮಿಷ, 8 ನಿಮಿಷ, 13 ನಿಮಿಷ, ಚಿಲ್ಲರೆ ರೀತಿಯಲ್ಲಿ ಆಡ್ತಾ ಇದ್ದಾರಪ್ಪ ಇವರೆಲ್ಲ.